ಸಿಂಧನೂರು ಒಳಬಳ್ಳಾರಿ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಸೇವನೆ ಮಾಡಲು ಹೋದಾಗ ಉಪಹಾರದಲ್ಲಿ ಹುಳಗಳು ಕಂಡು ಬಂದಿದ್ದು ಸುಮಾರು 30 ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡಿದ್ದು ಕೂಡಲೇ ಅವರನ್ನು ಕರವಿ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಮುಖಂಡರು ಸೇರಿ ಚಿಕಿತ್ಸೆಗಾಗಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಸೇರಿಸಲಾಯಿತು. ಇವ್ರಿಗೆಲ್ಲರಿಗೆ ಊಟ ಮಾಡಿ ಕುಡಿದು ನೀರು ಕೊಟ್ಟಿ ನೋಡ್ರಿ ಅಲ್ಲಿ ಉಪ್ಪು ಸಕ್ಕರೆ ಕೊಟ್ಟು ಕಳಿಸಿಲ್ಲ ಎಲ್ಲರಿಗೆ ಈಗ ಒಂದು ಆಂಬುಲೆನ್ಸ್ ಸರ್ ಆದ್ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ಮಾಡ್ಬೇಕು ನೋಡ್ರಿ ಹೇಳ್ತೇನೆ ಇಲ್ಲ ಇದು ಪರಿಣಾಮ ಭಾಳ ಗಂಭೀರ ಸ್ವರೂಪ ಆದ ಅದಕ್ಕೆ ಭಾಳ ಬೇಜವಾಬ್ದಾರಿ ಉತ್ತರ ಕೊಡ್ತಾನ. ಇದು ಹೆಂಗಂದ್ರೆ ನಾನು ಅಲ್ಲಿ ಊಟ ಮಾಡ್ತಿರ್ತೀನಿ ರೀ ಇಲ್ಲಿ ನೀರು ಕುಡಿದು ಮನುಷ್ಯರೇ ಹುಡ್ರಿಗೆ ಅಂತ ಹೆಂಗ್ ಸರ್ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ. ನೀವು ಏನಂದ್ರೆ ಏನಿಲ್ಲ ರೀ ಊಟ ಮಾಡಿಲ್ಲ ಪಾಡನ್ನು ಹೇಳಿದ್ನಲ್ರಿ ಈಗ ಮಕ್ಕಳು ಇಲ್ಲ ಸರ್ ಹುಳ ಬಂದಿತ್ತು ನಾವು ತೋರಿಸಿದ್ರೆ ಈಗ ತೆಗೆದು ಒಗ್ಗಡ್ತಾರೆ. ಯಾವ ಹುಳ ಎದ್ರಾಗ ಬರಾಕತ್ತೇವ? ಏಜ್ ಜನ ಐತೆ? ಹೌದಾ, ಮತ್ತೇನು ಸಮಸ್ಯೆ ಆಗಿದೆ? ರಾಘವೇಂದ್ರ ಅಂತ ಬಂದಿತ್ರಿ ಆ ಹುಡುಗ ಸಿಕ್ಸ್ತ್ ಸೆವೆಂತ್ ರೀ ಈಗ ವೀರೇಂದ್ರ ಅಂತ ಅವು ನಿಮ್ಗೆ ಹೊರಗಡೆ ಹೋಗ್ತೀನಿ ಹುಳ ಬಂದು ಪಟ್ಟಿಲ್ಲ ಸರ್. ಊಟ ಮಾಡ್ಕೊಂಡು ಎಷ್ಟು ಹಾಸ್ಪಿಟಲ್ ನೋಡಿದ್ರೆ ಅಲ್ಲೇ ಒಳಗಡೆ ಹೆಂಗ್ ಹುಡುಗ್ರ ಮಕ್ಕಳು ವಿಡಿಯೋದಾಗ ನೋಡ್ರಿ ನೀವೇನ್ ಮಾಡಬೇಕು ಹುಳ ಬಂದ್ರೆ ಹುಳ ಬಂದ್ರೆ ಆ ತರ ನಾನು ಏನನ್ನ ಅವ್ರಿಗೆ ಬೈದಿದ್ರೆ ಅಡಿ ಮಾಡ್ಸಕ್ಕೆ ಇನ್ನು ಕೂಡ ಬಂತ ಅಂದ್ರ ಯಾರು ಇನ್ ಮ್ಯಾಗ ಏನು ಹುಳ ಬೀಳೋದಂದ್ರೆ ಯಾರು ಊಟ ಮಾಡಕ್ ಹೋಗ್ಬೇಡ್ರಿ. ಸೀದಾ ತಾಲೂಕು ಆಫೀಸ್ ನೋಡಿರಲ್ಲ, ಸೀದಾ ಎಲ್ಲ ನಡ್ಕೊಂಡ್ ಹೋದ್ರೆ ಅಲ್ಲಿಗೆ ಬಂದ್ಬಿಡ್ರಿ.